ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಿಗ್ಗಿನ ಶುಭೋದಯಗಳೊಂದಿಗೆ ದರ್ಶನ್ ರವರ ಬಗ್ಗೆ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚಾನೆಲ್ಗಳಿದಾವೆ ಗುರು. ಕಿತ್ತೋದ್ ನನ್ ಮಕ್ಕಳು ಏನ್ ಮಾತಾಡ್ತಾ ಇದ್ದಾರೆ ಅಂತ ಕಾಮನ್ ಸೆನ್ಸ್ ಪ್ರಜ್ಞೆನೇ ಇರಲ್ವೇನೋ. ಒಟ್ನಲ್ಲಿ ಏನಾದ್ರೂ ಒಂದು ಖ್ಯಾತ ತೆಗೆಯೋದು, ಏನಾದ್ರೂ ಒಂದು ಸುಳ್ಳು ಸುದ್ದಿ ಹಬ್ಸೋದು, ಏನಾದ್ರೂ ಒಂದು ದರ್ಶನ್ ಬಗ್ಗೆ ಮಾತಾಡ್ತಾ ಇರೋದೆ ಇವು ನನ್ನ ಮಕ್ಳ ಕೆಲ್ಸ ಆಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಪವಿತ್ರ ಗೌಡ ಕುಂಭಮೇಳಕ್ಕೆ ಹೋಗಿದ್ರು. ಅವರು ದರ್ಶನ್ಗಾಗಿ ಬಟ್ಟೆ ಖರೀದಿ ಮಾಡ್ಬಿಟ್ರಂತೆ. ಏನು ಫೋನ್ ಮಾಡ್ಬಿಟ್ಟು ಈ ಒಂದ್ ಚಾನಲ್ಗೆ ನಾನು ದರ್ಶನ್ಗೆ ಬಟ್ಟೆ ಖರೀದಿ ಮಾಡ್ತಿದ್ದೀನಿ ಅಂತ ಅಮ್ಮ ಹೇಳ್ಬಿಟ್ಲೇನೋ. ಯಾಕ್ರಯ್ಯ ಇಲ್ದಿರೋದೆಲ್ಲ ಹೇಳ್ತೀರಾ? ಮತ್ತೆ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರೊಂದು ಪೋಸ್ಟ್ ಹಾಕಂಗಿಲ್ಲ, ಕಾಲವೇ ಉತ್ತರ ಹೇಳುತ್ತೆ ಅಂತ ಒಂದು ಪೋಸ್ಟ್ ಹಾಕಿದ್ರು. ಅದಕ್ಕೊಂದು ಇದು ದರ್ಶನ್ ಅವರ ಪತ್ನಿಗೆ ಟಾಂಗ್ ಕೊಟ್ರು ಪವಿತ್ರ ಗೌಡ. ಏನ್ರಯ್ಯ ನೀವು ಮನೆ ಆಳ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡಿ. ಮತ್ತೆ ಇವಾಗ ತಾನೇ ಅವರು ಆ ಒಂದು ಕೇಸಿಂದ ಹೊರಗೆ ಬಂದು ಸಾಕಷ್ಟು ಕುಗ್ಗೋಗ್ಬಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ಕುಗ್ಸಕ್ ಹೋಗ್ಬೇಡಿ, ಇನ್ನೂ ಹಾಳು ಮಾಡೋದಕ್ಕೂ ಹೋಗ್ಬೇಡಿ. ಅವರು ಒಂದು ಯಾವ್ದೋ ಒಂದು ಬೆಲೂನ್ ಪಕ್ಕ ಒಂದು ಫೋಟೋ ಹಾಕೋಂಗಿಲ್ಲ ವಿಜಯಲಕ್ಷ್ಮಿ ಅವರು. ಅದು ಯಾರಿಗೆ ಟಾಂಗ್ ಕೊಟ್ರು ಅಂತ ಅದಕ್ಕೊಂದು ಸುದ್ದಿ ಮಾಡ್ಬಿಡೋದು. ಒಟ್ಟಲ್ಲಿ ಅವರು ನೆಮ್ಮದಿಯಾಗಿ ಇರಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ಮೇ ಬಿ. ನಿಮ್ಗೆ ಅದ್ರಲ್ಲಿ ಅದೇನ್ ತೃಪ್ತಿ ಸಿಗ್ತಿದೆ ಅಂತಾನು ಗೊತ್ತಿಲ್ಲ. ಒಟ್ನಲ್ಲಿ ಮಾನ ಮರ್ಯಾದೆ ಮೂರು ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀರ. ಎಲ್ಲದಕ್ಕೂ ದರ್ಶನ್ ವೈಫ್ ಎಲ್ಲಾರನ್ನೂ ಎಳೆಯೋದು. ಅವ್ರು ಇವ್ರಿಗೆ ಟಾಂಗ್ ಕೊಟ್ರಂತೆ, ಇಲ್ದಿರೋದೆಲ್ಲ ಕಥೆ ಹೇಳೋದು. ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ ಅವರು. ಮಾನ ಮರ್ಯಾದೆ ಇಲ್ದಿರೋವು. ಅದಕ್ಕೆ ಹೇಳೋದು ಏನ್ರಿ ಬಿಡಿಯಾ ಅಂತ. ಮತ್ತೆ ಸ್ನೇಹಿತರೆ, ಇವೆಲ್ಲವನ್ನು ನೋಡ್ತಾ ಇರೋ ದರ್ಶನ್ ಅಭಿಮಾನಿಗಳೇ, ನಿಮ್ಗೆ ಏನ್ ಅನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ದರ್ಶನ್ ಅವರ ಬಗ್ಗೆ. ಅಲ್ಲಿವರೆಗೂ ನಮಸ್ಕಾರ.